ನಗರಸಭೆ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾಗಿ 6 ದಿನಗಳಾದರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇವ್ರ ಹಿಂದೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಸರ್ಪತೋರಿ ಬೆಲೆ ಸೇರಿದ ರಾಜೀವ್ ಗೌಡ 5 ದಿನ 2 ಎಫ್ಐಆರ್ ಬಂಧನ ಯಾವಾಗ? ಪೌರಾಯುಕ್ತೆ ಅಮೃತಗೌಡಗೆ ರಾಜೀವ್ ಗೌಡ ಧಮ್ಕಿ ಕೇಸಿನಲ್ಲಿ ಎಫ್ಐಆರ್ ಆಗಿ 5 ದಿನ ಕಳೆದರೂ ಇನ್ನೂ ಮಾತ್ರ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಎಸ್, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೃತಗೌಡಗೆ ಧಮ್ಕಿ ಹಾಕಿದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಧಮ್ಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮ್ಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೀನಮೇಷ ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ. ರಾಜೀವ್ ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಹೇರ್ತಿದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸುತ್ತಿದ್ದಾರೆ. ಮಹಿಳೆಗೆ ಧಮ್ಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರೋದಾದ್ರೂ ಯಾಕೆ? ಇಂಥ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಟ್ನಲ್ಲಿ ಎಫ್ಐಆರ್ ದಾಖಲಾಗಿ 5 ದಿನ ಕಳೆದರೂ ರಾಜೀವ್ ಗೌಡ ಬಂಧನಕ್ಕೆ ಮೀನಮೇಷ ಎಣಿಸ್ತಾ ಇರೋದು ಯಾಕೆ? ನಿಜಕ್ಕೂ ಧಮ್ಕಿ ವೀರನ ಹುಡುಕಾಟ ನಡೀತಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಗರಸಭೆ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾಗಿ 6 ದಿನಗಳಾದರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇವ್ರ ಹಿಂದೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಸರ್ಪತೋರಿ ಬೆಲೆ ಸೇರಿದ ರಾಜೀವ್ ಗೌಡ 5 ದಿನ 2 ಎಫ್ಐಆರ್ ಬಂಧನ ಯಾವಾಗ? ಪೌರಾಯುಕ್ತೆ ಅಮೃತಗೌಡಗೆ ರಾಜೀವ್ ಗೌಡ ಧಮ್ಕಿ ಕೇಸಿನಲ್ಲಿ ಎಫ್ಐಆರ್ ಆಗಿ 5 ದಿನ ಕಳೆದರೂ ಇನ್ನೂ ಮಾತ್ರ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಎಸ್, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೃತಗೌಡಗೆ ಧಮ್ಕಿ ಹಾಕಿದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಧಮ್ಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮ್ಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೀನಮೇಷ ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ. ರಾಜೀವ್ ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಹೇರ್ತಿದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸುತ್ತಿದ್ದಾರೆ. ಮಹಿಳೆಗೆ ಧಮ್ಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರೋದಾದ್ರೂ ಯಾಕೆ? ಇಂಥ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಟ್ನಲ್ಲಿ ಎಫ್ಐಆರ್ ದಾಖಲಾಗಿ 5 ದಿನ ಕಳೆದರೂ ರಾಜೀವ್ ಗೌಡ ಬಂಧನಕ್ಕೆ ಮೀನಮೇಷ ಎಣಿಸ್ತಾ ಇರೋದು ಯಾಕೆ? ನಿಜಕ್ಕೂ ಧಮ್ಕಿ ವೀರನ ಹುಡುಕಾಟ ನಡೀತಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಗರಸಭೆ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾಗಿ 6 ದಿನಗಳಾದರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇವ್ರ ಹಿಂದೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ.
ದರ್ಪ ತೋರಿ ಬೆಲೆ ಸೇರಿದ ರಾಜೀವ್ ಗೌಡ 5 ದಿನ 2 ಎಫ್ಐಆರ್ ಬಂಧನ ಯಾವಾಗ? ಪೌರಾಯುಕ್ತೆ ಅಮೃತಗೌಡಗೆ ರಾಜೀವ್ ಗೌಡ ಧಮ್ಕಿ ಕೇಸಿನಲ್ಲಿ ಎಫ್ಐಆರ್ ಆಗಿ 5 ದಿನ ಕಳೆದರೂ ಇನ್ನೂ ಮಾತ್ರ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಎಸ್, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೃತಗೌಡಗೆ ಧಮ್ಕಿ ಹಾಕಿದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಧಮ್ಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮ್ಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೇನಮೇಷ ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ. ರಾಜೀವ್ ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಹೇರ್ತಿದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸುತ್ತಿದ್ದಾರೆ. ಮಹಿಳೆಗೆ ಧಮ್ಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರೋದಾದ್ರೂ ಯಾಕೆ? ಇಂಥ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಟ್ನಲ್ಲಿ ಎಫ್ಐಆರ್ ದಾಖಲಾಗಿ 5 ದಿನ ಕಳೆದರೂ ರಾಜೀವ್ ಗೌಡ ಬಂಧನಕ್ಕೆ ಮೇನಮೇಷ ಎಣಿಸ್ತಾ ಇರೋದು ಯಾಕೆ? ನಿಜಕ್ಕೂ ಧಮ್ಕಿ ವೀರನ ಹುಡುಕಾಟ ನಡೀತಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಗರಸಭೆ ಪೌರಾಯುಕ್ತೆ ಅಮೃತಗೌಡಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾಗಿ 6 ದಿನಗಳಾದರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇವ್ರ ಹಿಂದೆ ಪ್ರಭಾವಿಗಳ ಶ್ರೀರಕ್ಷೆ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದರ್ಪ ತೋರಿ ಬೆಲೆ ಸೇರಿದ ರಾಜೀವ್ ಗೌಡ 5 ದಿನ 2 ಎಫ್ಐಆರ್ ಬಂಧನ ಯಾವಾಗ? ಪೌರಾಯುಕ್ತೆ ಅಮೃತಗೌಡಗೆ ರಾಜೀವ್ ಗೌಡ ಧಮ್ಕಿ ಕೇಸಿನಲ್ಲಿ ಎಫ್ಐಆರ್ ಆಗಿ 5 ದಿನ ಕಳೆದರೂ ಇನ್ನೂ ಮಾತ್ರ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. ಎಸ್, ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೃತಗೌಡಗೆ ಧಮ್ಕಿ ಹಾಕಿದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಧಮ್ಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮ್ಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೇನಮೇಷ ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ. ರಾಜೀವ್ ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಹೇರ್ತಿದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸುತ್ತಿದ್ದಾರೆ. ಮಹಿಳೆಗೆ ಧಮ್ಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರೋದಾದ್ರೂ ಯಾಕೆ? ಇಂಥ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಟ್ನಲ್ಲಿ ಎಫ್ಐಆರ್ ದಾಖಲಾಗಿ 5 ದಿನ ಕಳೆದರೂ ರಾಜೀವ್ ಗೌಡ ಬಂಧನಕ್ಕೆ ಮೇನಮೇಷ ಎಣಿಸ್ತಾ ಇರೋದು ಯಾಕೆ? ನಿಜಕ್ಕೂ ಧಮ್ಕಿ ವೀರನ ಹುಡುಕಾಟ ನಡೀತಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.